ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ಗುರು. ಏನಿಲ್ಲ, ತಿನ್ನೋದು ಮಲ್ಗೋದು ಅಷ್ಟೇ. ನಂಬಕ್ಕೆ ಹೋಗ್ಬೇಡಿ ಜಾಸ್ತಿ, ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ಸ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ಅಂತಲೇ ಹೇಳಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಚೆನ್ನಾಗಿದ್ದೀನಿ. ಮತ್ತು ಈ ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂದರೆ, ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ, ಆಫ್ಟರ್ ಡೆಲಿವರಿ ಲೈಫ್ ಹೇಗಿದೆ, ಅದು ವಿಲೇಜಲ್ಲಿ, ಅದು ನಮ್ಮ ಸೈಡ್ ನೋಡಿಬಿಡಿ. ಮತ್ತೊಂದು ವಿಷಯ, ಬ್ಯಾಕ್ಗ್ರೌಂಡ್ ವಾಯ್ಸ್ ಇಗ್ನೋರ್ ಮಾಡ್ತೀವಿ ಗೈಸ್, ಯಾಕಂದರೆ ಇದೆಲ್ಲ ಕಾಮನ್ ಅಲ್ವಾ ಹಳ್ಳಿ ಸೈಡು. ಸೊ ಆಫ್ಟರ್ ಡೆಲಿವರಿ ಹೇಗಿದೆ ಅಂದರೆ ಲೈಫು, ಡೇ ಸ್ಟಾರ್ಟ್ ಆಗೋದು ಸಹ ಮಗಳಿಂದನೇ, ಡೇ ಎಂಡ್ ಆಗೋದು ಸಹ ಮಗಳಿಂದನೇ. ಈಗ ಟೈಮ್ 10 ಗಂಟೆ ಆಗಿದೆ. ಅವಳಿಗೆ ಸ್ನಾನ ಮಾಡಿಸಿದ್ದಾಯಿತು, ಮತ್ತೆ ಎಲ್ಲ ಕ್ಲೀನ್ ಹಾಕಿ ಮತ್ತೆ ಬೊಟ್ಟಿಟ್ಟಿದ್ದು ಆಯಿತು. ಈಗ ನಾನೋಗಿ ಮುಖ ತೊಳ್ಕೊಂಡು ಊಟ ಮಾಡಬೇಕು. ಇನ್ನು ಊಟಕ್ಕೆ ಬಿಸಿ ಬಿಸಿ ಮುದ್ದೆ ಮತ್ತು ಚಿಗುರದ ಸಾರು. ಚಿಗುರು ಅಂದರೆ ಹುಣಸೆ ಚಿಗುರು ಸಾರು. ಈಗ ಸೀಸನಲ್ ಫ್ರೂಟ್ಸ್ ಯಾವ ಥರ ಇರ್ತಾವೋ ಅದೇ ಥರ ಸೀಸನಲ್ ಸಾಂಬಾರು ಇದು. ಈ ಸೀಸನಲ್ಲಿ ಬರೀ ಜಾಸ್ತಿ ಈಗ ನಮ್ಮ ಸೈಡ್ ಮಾಡೋದು ಈ ಚಿಗುರು ಸಾರು ಮಾತ್ರನೇ. ಜಾಸ್ತಿ ಇದನ್ನೇ ಮಾಡಿದ್ರೂ ಸಹ ಸೂಪರಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಯಾವಾಗಲೂ ಬೇಕಾದ್ರೂ ತಿನ್ಬೋದು. ಊಟ ಮಾಡಿದ್ದಾದರೆ ಆಗೋಯ್ತು, ಇನ್ನೇನು ಕೆಲಸ ಇಲ್ಲ ಗುರು. ದವಾಖಾನದಷ್ಟೇ, ಅವಳಾಗಲೇ ಮಲ್ಕೊಂತವಳೆ, ಅವಳ ಜೊತೆಗೆ ನಾನು ಮಲ್ಕೊಬಿಡೋದಷ್ಟೇ. ಏನಿಲ್ಲ, ತಿನ್ನೋದು ಮಲ್ಗೋದು ಅಷ್ಟೇ. ಈ ಥರ ಟೈಮಲ್ಲಿ ನಿಮಗೆ ಯಾರು ಸಪೋರ್ಟಿವ್ ಆಗಿರ್ತಾರೋ, ಯಾರು ಕೇರ್ ಮಾಡ್ತಾರೋ ಅಂಥವ್ರನ್ನ ಮಾತ್ರ ಯಾವತ್ತೂ ಜೀವನದಲ್ಲಿ ಬಿಟ್ಕೊಡೋಕ್ಕೆ ಹೋಗಬೇಡಿ. ಹಾಗೆ ಅವ್ರನ್ನ ಮಾತ್ರ ಮರಿಬೇಡಿ. ಮತ್ತೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ಕೊತೀನಿ. ಏನಪ್ಪ ಅಂದರೆ, ಅತಿಯಾಗಿ ಯಾರನ್ನೂ ನಂಬಕ್ಕೆ ಹೋಗ್ಬೇಡ್ರಿ. ಈಗ ಅವ್ರು ಏನಾದರೂ ಮಾಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ರು ಸಹ ನಂಬಕ್ಕೆ ಹೋಗಬೇಡಿ. ಅತಿಯಾಗಿ ನಂಬಿದ್ರೆ ಈಗ ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ಸ್ ಅಂತಾರಲ್ಲ, ಸೊ ಆ ಥರ ಆಗಿಬಿಡುತ್ತೆ. ಈಗ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮನ್ನು ಜಾಸ್ತಿ ನಂಬಿಸ್ಬಿಡ್ತಾರೆ. ಮತ್ತು ಅವ್ರು ಏನಾದರೂ ಮಾಡಲಿಲ್ಲ ಅದು ಮಾಡಲಿಲ್ಲ ಅಂತ ಅಂದರೆ ಫೀಲ್ ಆಗೋದು ಯಾರಿಗೆ? ನಮಗೆ. ಸೊ ಅದರಿಂದ ಯಾರನ್ನೂ ಜಾಸ್ತಿ ನಂಬಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಹಾಗೆ ನಿಮ್ಮ ಕಡೆ ಯಾವ ಥರ ಆಫ್ಟರ್ ಡೆಲಿವರಿ ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ. ಬಾಯ್.